ಸ್ವಯಂ ಎಲ್ಲಿ? ಥ್ಯಾಂಕ್ ಯು. ಈ ಸಲ ನಾನು ದಾಂಡೇಲಿಗೆ ಹೋದಾಗ ಸ್ವಯಂ ಅನ್ನುವಂತಹ ಪರಿಸರ ಅಭಿವೃದ್ಧಿ ಮತ್ತು ಪ್ರಕೃತಿ ಶಿಕ್ಷಣ ಕೇಂದ್ರಕ್ಕೆ ಹೋಗಿದ್ದೆ. ದಾಂಡೇಲಿ ಅಣಶಿ ಹುಲಿ ಸಂರಕ್ಷಿತ ಪ್ರತಿಷ್ಠಾನದ ಬೆಂಬಲದೊಂದಿಗೆ ಕುಂಬಾರವಾಡದಲ್ಲಿ ಈ ಕೇಂದ್ರ ಸ್ಥಾಪನೆ ಮಾಡಲಾಗಿದೆ. ಕಾಡು ನಿವಾಸಿಗಳು, ಅಲ್ಲಿನ ಮಕ್ಕಳು, ಯುವಕರಿಗೆ ಪ್ರಕೃತಿ ಶಿಕ್ಷಣ ನೀಡುವುದು ಹಾಗೂ ಸಮುದಾಯವನ್ನು ಪರಿಸರ ಸಂರಕ್ಷಣೆಗೆ ಪ್ರೇರೇಪಿಸುವುದು ಇದರ ಉದ್ದೇಶವಾಗಿದೆ. ಈ ಸಂಸ್ಥೆಗೆ ರಾಷ್ಟ್ರೀಯ ಪುರಸ್ಕಾರವೂ ದೊರೆತಿದೆ. ಬಹಳ ಮುಖ್ಯವಾಗಿ ಈ ಪ್ರಾಜೆಕ್ಟ್ನ ಉಸ್ತುವಾರಿ ನೋಡ್ತಿರುವಂಥವರು DRFO ಗಾಯತ್ರಿ ಆರ್ ಬಡಿಗೇರ್ ಅಂತ. 2024ರಲ್ಲಿ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಏನು ರಾಷ್ಟ್ರೀಯ ಹುಲಿ ಪ್ರಾಧಿಕಾರದಿಂದ ಇವರಿಗೆ ಪ್ರಶಸ್ತಿ ಕೂಡ ದೊರೆತಿದೆ. ಭದ್ರಾ ಟೈಗರ್ ರಿಸರ್ವಿನ ಶಂಕರ್ ಅಂತೇಳಿ DRFO ಅವರಿಗೂ ಕೂಡ ಅವತ್ತು ಪುರಸ್ಕಾರ ದೊರೆತಿತ್ತು. ಹಾಗಾಗಿ ಅವತ್ತು ನಾನು ಸುದ್ದಿ ಮಾಡಬೇಕಾದ್ರೆ ಇವ್ರ ಬಗ್ಗೆ ನಾನು ನೋಡ್ಕೊಂಡಿದ್ದೆ. ಹಾಗಾಗಿ ಇವ್ರನ್ನ ಒಂದ್ಸರಿ ಭೇಟಿ ಮಾಡಬೇಕು ಮತ್ತು ಈ ಸ್ವಯಂ ಬಗ್ಗೆ ನಾನು ತಿಳ್ಕೊಬೇಕು ಅಂತ ಹೇಳಿ ಈ ಸಲ ಪ್ಲ್ಯಾನ್ ಮಾಡಿದ್ದೆ. ಅಂತೂ ಮೇಡಮ್ ಸಿಕ್ಕಿದ್ರು ಮತ್ತು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದರು. ಅದರ ಮೊದಲನೇ ಭಾಗ ಇಲ್ಲಿದೆ. ಇದರಡಿಯಲ್ಲಿ ಸುಮಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾದದ್ದು ಅಂದರೆ ಜೇನು ಸಾಕಣೆ. ಅದಕ್ಕೆ ಹೆಸರು ಅಡವಿ ಜೇಂಕಾರ ಅಂತ ಇಟ್ಕೊಂಡಿದ್ದಾರೆ. ಈ ಸ್ಥಳೀಯ ಅರಣ್ಯವಾಸಿಗಳಿಗೆ ವೈಜ್ಞಾನಿಕ ಮಾದರಿಯಲ್ಲಿ ಜೇನು ಸಾಕಾಣಿಕೆ ತರಬೇತಿ ನೀಡಿ ಅದರ ಮೂಲಕ ಆದಾಯವನ್ನು ವೃದ್ಧಿ ಮಾಡುವಂಥದ್ದು ಈ ಯೋಜನೆಯಾಗಿದೆ. ಇನ್ನೊಂದು ಬಹಳ ಮುಖ್ಯವಾದ ಕಾರ್ಯಕ್ರಮ ಅಂತಂದರೆ ತೆಂಗಿನ ನಾರು ಉತ್ಪನ್ನಗಳ ತಯಾರಿಕೆ. ಇಲ್ಲಿ ಮಹಿಳಾ ಸಬಲೀಕರಣಕ್ಕಾಗಿ ಮತ್ತು ಕ್ಯಾಸಲ್ ರಾಗು ಮತ್ತು ಕುಂಬಾರವಾಡ ಎರಡೂ ಕಡೆ ಘಟಕಗಳನ್ನು ಮಾಡಿದ್ದಾರೆ. 45ಗೂ ಹೆಚ್ಚು ಮಹಿಳೆಯರು ಸುಮಾರು ತಿಂಗಳಿಗೆ 8,000 ರೂಪಾಯಿ ಸಂಪಾದನೆ ಮಾಡ್ತಾರೆ. ಒಣತ್ಯಾಜ್ಯ ಘಟಕ ಇದೆ. ಮರಳಿ ಮನೆಗೆ ಯೋಜನೆಯಲ್ಲಿ ಇಲ್ಲಿನ ಮಕ್ಕಳಿಗೆ ಹಾಸ್ಟೆಲ್ಗಳಲ್ಲಿ ವಾಸ ಮಾಡುವಂಥವ್ರು ವಿದ್ಯಾರ್ಥಿಗಳಿಗೆ ರಜೆ ವಾರಾಂತ್ಯದಲ್ಲಿ ಪೋಷಕರೊಂದಿಗೆ ಸಮಯ ಕಳೆಯಲು ಉಚಿತ ಸಾರಿಗೆ ವ್ಯವಸ್ಥೆ, ಸ್ವರವರ್ಣ ಕಾರ್ಯಕ್ರಮ ಅಂತ ಚಿಕ್ಕ ಮಕ್ಕಳಿಗೆ, ಈ ಥರದ್ದೆಲ್ಲ ಸಾಕಷ್ಟು ಕಾರ್ಯಕ್ರಮಗಳನ್ನು ಅರಣ್ಯ ಇಲಾಖೆ ಹಮ್ಮಿಕೊಂಡಿದೆ. ಇದ್ರ ಬಗ್ಗೆ ನಮ್ಮ ಮೇಡಮ್ ಗಾಯತ್ರಿ ಬಡಿಗೇರ್ ಅವರೇ ಮಾತನಾಡ್ತಾರೆ. ಸೇವಿಂಗ್ ವೈಲ್ಡ್ ಲೈಫ್ ಇನ್ ಅಸೋಸಿಯೇಷನ್ ವಿತ್ ಯಂಗ್ ಆಸ್ಪೈರಿಂಗ್ ಮೈಂಡ್ಸ್, ಇಕೋ ಡೆವಲಪ್ಮೆಂಟ್ ಆ್ಯಂಡ್ ನೇಚರ್ ಎಜುಕೇಷನ್ ಸೆಂಟರ್. ಸೊ ಇದರ ಅಂಡರ್ ಏನು 2 ಫ್ಲಾಗ್ಶಿಪ್ ಪ್ರೋಗ್ರಾಮ್ಸ್ ಇದೆ. ಒಂದು ಎಪಿಕಲ್ಚರ್ ಪ್ರಮೋಷನು, ನೆಕ್ಸ್ಟ್ ಬಯೋ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್. ಇವೆರಡು ಒಂದು ದೊಡ್ಡ ಪ್ರೋಗ್ರಾಮ್ ಇದೆ. ಡ್ರೈ ವೇಸ್ಟ್ ಮ್ಯಾನೇಜ್ಮೆಂಟ್ ಇದೆ. ಇದೀಗ ಪಂಚಾಯತ್ ಜೊತೆ ಸ್ಟೇಟ್ ಬಯೋ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಜೊತೆ ಕೊಲಾಬ್ರೇಷನ್ ಆಗಿ ಮಾಡಿದ್ವಿ. ಮತ್ತು ಇಲ್ಲಿ ಎಲ್ಲ ಏನು ಇದೆ ಪ್ರೆಸೆಂಟ್ ಒಂದು 12 ಜನ ವರ್ಕ್ ಮಾಡ್ತಾರೆ ನಮ್ಮ ಯೂನಿಟಿಗೆ. ಅವರೆಲ್ಲ ಮೊದಲು ಹೋಮ್ ಮೇಡ್ ಆಗಿ ಗೋವಾಗೆ ಹೋಗಿರೋದು. ಫ್ಯಾಮಿಲಿ ಮಕ್ಕಳೆಲ್ಲ ಇಲ್ಲಿ ಬಿಟ್ಟು ಮನೆ ಕೆಲಸಕ್ಕೆ ಯೂಶ್ವಲಿ ಅಲ್ಲಿ ಹೋಗ್ತಾರೆ ಇಲ್ಲಿ ಜನ. ಆಮೇಲೆ ಇನ್ನು ಈ ಗದ್ದೆ ಕೆಲಸ ಎಲ್ಲ ಇದ್ದಾಗ ಇಲ್ಲಿರೋದು. ಇಲ್ಲದೆ ಇರೋ ಟೈಮಲ್ಲಿ ಎಲ್ಲ ಗೋವಾಗೆ ಎಪಿಕಲ್ಚರ್ ಪ್ರಮೋಷನ್ ಅಂತ ಹೇಳ್ತಲ್ಲ, ಅದು ಫ್ಲಾಗ್ಶಿಪ್. ಇದನ್ನ ಏನು ಕೊಲಾಬ್ರೇಷನ್ ಆ ಥರ ಏನು ಮಾಡಿಲ್ಲ ಸರ್. ಕಂಪ್ಲೀಟ್ ಓವರ್ ಆಲ್ ನಮ್ಮ ಫೌಂಡೇಶನ್, ಟೈಗರ್ ಫೌಂಡೇಶನ್ನೇ ವರ್ಕ್ ಆಗ್ತಿದೆ. 3 ಹಾಸ್ಟೆಲ್ಸ್ ಇದೆ. ಈ ಕುಂಬೋಡದಲ್ಲಿ 1, ಜೋಯಿಡಾದಲ್ಲಿ ಒಂದು ಲೇಡೀಸ್ ಹಾಸ್ಟೆಲ್. ಸೊ ಆ ಮಕ್ಕಳಿಗೆ 45 ಕಿಲೋಮೀಟರ್ ಒಳಗಡೆ ಎಲ್ಲ ಮನೆ. ಅವ್ರಿಗೆ ಪ್ರತಿ ಸಲ ಮನೆಗೆ ಹೋಗ್ಬೇಕಂದ್ರೆ ಕರ್ಕೊಂಡು ಹೋಗೋರಿಲ್ಲ. ತಂದೆ ತಾಯಿ ಎಲ್ಲ ಗೋವಾದಲ್ಲೇ ಇರ್ತಾರೆ. ಅಂದರೆ ಈ ಥರ ಪ್ರೋಗ್ರಾಮ್ ಇದ್ದಾಗ ನೀವು ನಮಗೆ ಫೆಸಿಲಿಟಿ ಕೊಡ್ಬೇಕಂತ. ಸೊ ಅವ್ರಿಗೆ ಗಾಡಿ ವ್ಯವಸ್ಥೆ ಮಾಡಿ ಮನೆ ಕಳಿಸೋದು. ಮಂಡೇ ಮಾರ್ನಿಂಗ್ ಅವ್ರ ಮಕ್ಕಳು ಕರ್ಕೊಂಡ್ಬಂದು ನಾವು ಹಾಸ್ಟೆಲಿಗೆ ಸೇಫ್ ಆಗಿಬಿಡೋದು. ಅದು ಇದು ಮರಳಿ ಮನೆಗೆ ಪ್ರೋಗ್ರಾಮ್ ಅಂತ. ಹಿಂಗಾಗಿ ನಾವು ಪ್ರತಿ ಸ್ಯಾಟರ್ಡೇ ಸಂಡೇಸು, ಆಮೇಲೆ ಯಾವಾಗಾರ ಹಾಲಿಡೇಸ್ ಇದ್ದರೆ ಇಲ್ಲ ಅವ್ರ ಡಿಮ್ಯಾಂಡ್ ಬೇಸಿಸ್ ಮೇಲೆ ವಿ ಹ್ಯಾವ್ ರಿಸೋರ್ಸ್ ಪರ್ಸನ್ಸ್. ಈಗ ಡ್ರಾಯಿಂಗಿಗೆ ಮತ್ತು ಮ್ಯೂಸಿಕ್ಕಿಗೆ ಬಟ್ ಬರ್ತಾರೆ ಅವರು. ಮಕ್ಕಳಿಗೆ ಎನಿ ಟೈಮ್ ಬಂದು ಮ್ಯೂಸಿಕನ್ನು ಡ್ರಾಯಿಂಗನ್ನು ಫ್ರೀಯಾಗಿ ಕಲಿಬೋದು ಇಲ್ಲಿ. ಸೊ ಇದು ಸ್ವಲ್ಪ ಸ್ಕೋಪು ಜಾಸ್ತಿ ಇತ್ತು. ಹಿಂಗಾಗಿ ಮತ್ತು ಇಲ್ಲಿ ಜನರಿಗೆಲ್ಲರಿಗೂ ಅವ್ರಿಗೆ ಆಲ್ರೆಡಿ ಟ್ರೆಡಿಷನಲ್ ನಾಲೆಜ್ ಇದೆ ಹನಿ ಹಾರ್ವೆಸ್ಟಿಂಗ್ ಮಾಡೋದ್ರಲ್ಲಿ. ಫಾರೆಸ್ಟ್ ಸ್ವಲ್ಪ ಕಲೆಕ್ಷನ್ ಅದೆಲ್ಲ. ಸೊ ಅದನ್ನೇ ನಾವು ಅನ್ಸೈಂಟಿಫಿಕ್ ವೇಯಿಂದ ನಾವು ಟ್ರೆಡಿಷನಲ್ ವೇಯಿಂದ ಸೈಂಟಿಫಿಕ್ ಮಾಡೋದಾಯ್ತು ಅಂತ ಹೇಳಿ ಈ ಪ್ರೋಗ್ರಾಮ್ನ ಹೋಸ್ಟ್ ಮಾಡಿದ್ವಿ. ಇದರಲ್ಲಿ ಏನು ಸ್ಪೆಷಲ್ ಅಂದ್ರೆ ಒಂದೇ ಯುನೈಟೆಡ್ ನೇಷನ್ ಬೀ ಕೀಪಿಂಗ್ ಗೈಡ್ಲೈನ್ಸ್ ಒಂದು ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡಿವಿ. ಅದರಲ್ಲಿ ಸಮ್ ಪಾರ್ಟ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಈಗ ಟ್ರೈನಿಂಗ್ ಅವ್ರದ್ದು ಯಾವ ಥರ ನಾವು ಕ್ಲಸ್ಟರ್ ಫಾರ್ಮೇಷನ್ ಮಾಡಿ ಅನ್ನೋದು ಒಂದು ನಮ್ದು ಯೂನಿಕ್ ಮಾಡಲ್. ಈಗ ಬೇರೆ ಎಲ್ಲ ಹೆಂಗೆ ಮಾಡ್ತಾರೆ, ಬಿ ಬಾಕ್ಸ್ ಇಂಟ್ರೆಸ್ಟ್ ಇದ್ದವ್ರಿಗೆ ಬಿ ಬಾಕ್ಸ್ ಕೊಟ್ಬಿಡ್ತಾರೆ ಅವರು ಬಾಕ್ಸು. ಆಮೇಲೆ ಇದೆಲ್ಲ ಅವ್ರಿಗೆ ಟ್ರೈನಿಂಗ್ ಅಷ್ಟು ಕಾಂಪೊನೆಂಟೇ ರೀಚ್ ಆಗಲ್ಲ ಅವ್ರಿಗೆ ಜನರಿಗೆ. ಸೊ ಆ ಥರ ಮಾಡಲ್ ಕಲೆಕ್ಷನ್ ಇವರೇ ಮಾಡ್ತಾರೆ. ಆಮೇಲೆ ಕಂಪ್ಲೀಟ್ ಇದು ಅಂದ್ರೆ ಅವ್ರಿಗೆ ಪರ್ kg 500 ಕೊಡ್ತೀವಿ. ಗುಡ್ ಬೀ ಕೀಪಿಂಗ್ ಪ್ರಾಕ್ಟೀಸಸ್ ಫಾರ್ ಸಸ್ಟೈನೇಬಲ್ ಎಪಿಕಲ್ಚರ್ ಅಂತೇಳಿ ಈ ಥರ ಗೈಡ್ಲೈನ್ ರಿಲೀಸ್ ಮಾಡ್ತಾರೆ ಸರ್. ಇದು 2021 ಗೈಡ್ಲೈನ್ಸ್ ಇದು. ಸೊ ನಾವೇನು ಮಾಡಿದ್ವಿ ನಮ್ಮ ಅಡವಿ ಜೇಂಕರ ಪ್ರೋಗ್ರಾಮಲ್ಲಿ. ಸೊ ಈ ಥರ ಗೈಡ್ಲೈನ್ಸನ್ನು ಸ್ವಲ್ಪ ಸ್ಟಡಿ ಮಾಡಿ ನಮ್ಮ ಲ್ಯಾಂಡ್ಸ್ಕೇಪಿಗೆ, ಆಮೇಲೆ ಈಗ ನಮ್ಮ ಮಾಡಲಿಗೆ ಯಾವ್ಯಾವ ಪಾಯಿಂಟ್ಸನ್ನು, ಯಾವ್ಯಾವ ಎಲಿಮೆಂಟ್ಸನ್ನು ನಾವು ಇದರಿಂದ ಪಿಕಪ್ ಮಾಡ್ಕೋಬೇಕಂತೇಳಿ ಫಸ್ಟು ಸ್ಟಡಿ ಮಾಡಿದ್ವಿ ನಾವು. ಜನರಲ್ ಬೀ ಕೀಪಿಂಗಲ್ಲಿ ಯಾವ ಥರ ಇದು ಮಾಡ್ಬೇಕಂತೇಳಿ. ಸೊ ಅದರಲ್ಲಿ 2 ದಿನ ಯಾರು ಬಂದಿದ್ದಾರೆ ಟ್ರೈನಿಂಗಿಗೆ, ಅಂದರೆ ಯಾರಿಗೆ ನಿಜ ಕಮಿಟ್ಮೆಂಟ್ ಇದೆ ಬೀ ಕೀಪಿಂಗ್ ಮಾಡೋದ್ರಲ್ಲಿ ನಿಜವಾಗ್ಲೂ ಆಸಕ್ತಿ ಯಾರಿಗಿದೆ ಅವರು 2 ದಿನ ಟ್ರೈನಿಂಗಿಗೆ ಅಟೆಂಡ್ ಆದವರಿಗೆ ನಾವು ಓರಲ್ ಇಂಟರ್ವ್ಯೂ ಇಟ್ಟಿದ್ವಿ. ಸೊ ಇಲ್ಲಿ ಜನ ಹಿಂಗೆ ಎಲ್ಲ ಎಲ್ಡರ್ಲಿ ಪರ್ಸನ್ಸ್ ಪಾರ್ಟಿಸಿಪೇಟ್ ಮಾಡಿರೋ ಕಾರಣ
ಅವ್ರಿಗೆ ಬರೆಯೋಕ್ಕೆಲ್ಲ ಬರಲ್ಲ, ಎಕ್ಸಾಮ್ಸ್ ಎಲ್ಲ ಕಂಡಕ್ಟ್ ಮಾಡಿದ್ರೆ ಅದು ಇದು ಆಗಲ್ಲ ಅಂತೇಳಿ ಓರಲ್ ಇಂಟರ್ವ್ಯೂ ಇಟ್ವಿ. ಆ ಓರಲ್ ಇಂಟರ್ವ್ಯೂವಲ್ಲಿ 4 ಪ್ಯಾನಲ್ಸನ್ನು ಮಾಡ್ಕೊಂಡ್ವಿ ನಾವು. ಹಾರ್ಟಿಕಲ್ಚರಿಂದ ಒಂದು ಪ್ಯಾನಲ್ಲು, ಆಮೇಲೆ ಡಿಪಾರ್ಟ್ಮೆಂಟ್ ಒಂದು ಪ್ಯಾನಲ್ಲು, ಎಕ್ಸ್ಪರ್ಟು, ಆಮೇಲೆ ಆಲ್ರೆಡಿ ಲೋಕಲ್ಲೇ ಬೀ ಕೀಪಿಂಗಲ್ಲಿ ಮುಂದೆ ಹೋಗೋರು ಇದ್ದಾರೆ. ಸೊ ಆ ಥರದ್ದು ಒಂದು ಪ್ಯಾನಲ್ ಮಾಡಿ 4 ಜನರ ಪ್ಯಾನಲಿಗೂ ಕ್ವಶನ್ ಆನ್ಸರ್ ಎಲ್ಲ ಒಂಥರ ಇಂಟ್ರಾಕ್ಷನ್ ಬೇಸಿಸ್ ಮೇಲೆ ಅವ್ರಿಗೆ ಓರಲ್ ಇಂಟರ್ವ್ಯೂ ಇಟ್ಟು, ಯಾರು ಓರಲ್ ಇಂಟರ್ವ್ಯೂನ ಟಾಪ್ ಮಾಡ್ತಾರೆ ಅವ್ರಿಗೆ ನಾವು ಅಡವಿ ಜಿಂಕಾರ ಬೆನಿಫಿಷರಿ ಅಂತ ಹೇಳಿ ಅವ್ರಿಗೆ ನಾವು ಬಿ ಬಾಕ್ಸ್ ಕೊಟ್ಟಿದ್ವಿ. ಸೊ ಬಿ ಬಾಕ್ಸಸ್ಸನ್ನು ಕೊಟ್ಟು ಆಮೇಲೆ ಅವ್ರಿಗೆ ಕಂಟಿನ್ಯೂ ಟ್ರೈನಿಂಗು, ಆಮೇಲೆ ಎವ್ರಿ ಡೇ ಅವರು ಹೈ ಯೂಸ್ ಎಲ್ಲ ಮಾನಿಟರ್ ಆಗ್ತಾವ ಇಲ್ಲ, ಆಮೇಲೆ ಅದು ಬಿ ಬಾಕ್ಸ್ ಹೆಲ್ತ್ ಯಾವ ಥರ ಇದೆ. ಸೊ ಆ ಥರ ಎಲ್ಲ ನಾವು ಮಾಡ್ಕೊಂಡು ಅಡವಿ ಜಿಂಕಾರ ಪ್ರೋಗ್ರಾಮಲ್ಲಿ ಈಗ ರನ್ ಮಾಡ್ತೀವಿ ಸರ್. ಆಮೇಲೆ ಇವಾಗ ಈ ಪ್ರೋಗ್ರಾಮನ್ನು ನಾವು 7 ಫೇಸಲ್ಲಿ ಡಿವೈಡ್ ಮಾಡಿದ್ವಿ. ಫಸ್ಟ್ ಫೇಸಲ್ಲಿ ಯಾವ ಥರ ಬೆನಿಫಿಷರಿನ ಚೂಸ್ ಮಾಡಬೇಕು, ಆಮೇಲೆ ಅವ್ರಿಗೆ ಹೊಸ ವಿಷಯ ಏನಾದ್ರು ಫಸ್ಟ್ ಫೇಸಲ್ಲೇ ಹೋಸ್ಟ್ ಮಾಡೋಕ್ಕಾಗತ್ತಾ, ಆಮೇಲೆ ನಾವು ಬಿ ಬ್ರೀಡಿಂಗ್ ಸೆಂಟರ್ ಎಸ್ಟಾಬ್ಲಿಷ್ ಮಾಡಿದ್ವಿ, ಅಥವಾ ಅದೇ ಥರ ಕಾಮನ್ ಫೆಸಿಲಿಟಿ ಸೆಂಟರ್ನ ಎಸ್ಟಾಬ್ಲಿಷ್ ಮಾಡಿದ್ವಿ. ಸೊ ಹಂತವಾಗಿ ನಾವು ಯಾವ ಥರ ಒಂದು ಕಂಪ್ಲೀಟ್ ಈ ಮಾಡೆಲನ್ನು ಕ್ರಿಯೇಟ್ ಮಾಡ್ಬೇಕಂತೇಳಿ ಆ ಥರ ವರ್ಕ್ ಮಾಡ್ತೀವಿ. 234 ಜನ ಬೆನಿಫಿಷರಿ ಇದ್ದಾರೆ. ಎಲ್ಲರೂ ಸೈಂಟಿಫಿಕ್ ಬೀ ಕೀಪಿಂಗಲ್ಲೇ ತೊಡಗಿದ್ದಾರೆ. ಈಗ ಮೊದಲು ಅವ್ರಿಗೆ ಸ್ವಲ್ಪ ಟ್ರೆಡಿಷ್ನಲ್ ನಾಲೆಜು ಇತ್ತು. ಆ ಟ್ರೆಡಿಷ್ನಲ್ ನಾಲೆಜಿಂದ ಯಾವ ಥರ ಸೈಂಟಿಫಿಕ್ಕಿಗೆ ಬಂದಿದ್ದಾರೆ ಅಂತ ಅನ್ನೋದನ್ನು ನಾವು ಇವಾಗೆಲ್ಲ ವರ್ಕ್ ಮಾಡ್ತಿದ್ವಿ. ಒಂದು ಹೆಣ್ಮಗಳಿಗೆ ನೀವು ಬೀ ಕೀಪಿಂಗ್ ಹೇಳ್ಕೊಟ್ರೆ ಅವ್ರು ಮತ್ತೆ 10 ಜನರಿಗೆ ಆಲ್ರೆಡಿ ಎಜುಕೇಟ್ ಮಾಡಾಯಿತು. ಸೊ ಹೀಗಾಗಿ ವಿ ಹ್ಯಾವ್ ಅ ವೆರಿ ಗುಡ್ ಕ್ಲಸ್ಟರ್. 4 ಕಮ್ಯುನಿಟಿ ಬರ್ತಾವೆ ಇಲ್ಲಿ, ಕುಣಬಿ, ಗೌಳಿ, ಆಮೇಲೆ ಮರಾಠ ಬ್ರಾಹ್ಮಿನ್ಸು, ಆಮೇಲೆ ಅವರಂತೇಳಿ ಕುಣಬಿನೇ ಜಾಸ್ತಿ ಇದ್ದಾರೆ. ಈಗ ಅದೇ ಸರ್, ಇಲ್ಲಿ ಲೋಕಲ್ ಕೊಂಕಣಿ ಎಲ್ಲರೂ ಮಾತಾಡೋದು, ಈಗ ನಮಗೆ ಕೊಂಕಣಿ ಅಷ್ಟು ಇದು ಆಗಲ್ಲ. ಹಾಗಾಗಿನೇ ನಾವು ಈ ಫೀಲ್ಡ್ ಅಸಿಸ್ಟೆಂಟ್ಸೇ ಅವ್ರನ್ನೇ ಒಂಥರ ಈಗ ಫೇಸ್ ಆಫ್ ಅಡವಿ ಜಿಂಕಾರ ಈಗ ಅವರು. ಸೊ ನಂಗೆ ಯಾವಾಗ ನಾವು ಬೀ ಕೀಪಿಂಗ್ ಗೈಡ್ಲೈನ್ಸಿಗೆ ಹೋದೆ, UNFAO ಗೈಡ್ಲೈನ್ಸ್, ಆಟೋಮೆಟಿಕಲಿ ನನಗೂ ಅದು ಸೆನ್ಸ್ ಕ್ರಿಯೇಟ್ ಆಯ್ತು ಸರ್. ನಾ ಏನಾರು ಕಾಂಟ್ರಿಬ್ಯೂಟ್ ಮಾಡ್ಬೇಕಂತಿದ್ರೆ ದಿಸ್ ಇಸ್ ಅ ಬೆಸ್ಟ್ ಆಪರ್ಚುನಿಟಿ ಅಂತೇಳಿ. ಸೊ ಹೀಗಾಗಿ ನಾವು ಇದರಲ್ಲಿ ಇದು ಮಾಡ್ಕೊಂಡಿದ್ವಿ, ಲಾಂಚ್ ಮಾಡಿದ್ವಲ್ಲ ಸರ್. ಫಾರೆಸ್ಟ್ ಮಿನಿಸ್ಟರ್ ಎಲ್ಲ ಇದು ಅಡವಿ ಜಿಂಕಾರ ಬ್ರ್ಯಾಂಡ್ ಲಾಂಚ್ ಮಾಡಿದರು. ಸೊ ಬ್ಯಾಂಗ್ಳೂರು ಇದರಲ್ಲಿ. ಸೊ ಹೀಗಾಗಿ ಸ್ವಲ್ಪ ಈ ಸಲ ನಾವು ಸ್ಕೇಲ್ ಅಪ್ ಮಾಡ್ತೀವಿ. ITC ಗಾರ್ಡನಿಯ ಒಳಗಡೆ ಇವೆಂಟ್ ಆಗಲಿ. ಸೊ ಈ ಬಿಲ್ಡಿಂಗನ್ನೇ ನಾವು ರೆನಿವೇಟ್ ಮಾಡಿಕೊಂಡು ಸ್ವಯಂ ಮಿನಿಸ್ಟಾಗಿ ಕನ್ವರ್ಟ್ ಮಾಡೀವಿ. ಈಗ ಈ ಮುಂದಿಂದಷ್ಟೇ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಹಿಂದ್ಗಡೆದೆಲ್ಲ ಅದೇ ಥರ ರಿಟೈನಿಂಗ್ ಇದು ನೋಡಿ 4 ಗೋಡೆ 4 ರೂಮ್. ಇದು ಲೆಟೆಡ್ ಅಸಿಸ್ಟೆಂಟ್ ಓವರ್ ಆಲ್ ಎಲ್ಲ ಪ್ರೋಗ್ರಾಮ್ ಮಾನಿಟರಿಂಗು. ಇವರು ಇಲ್ಲಿ ಲೋಕಲ್ಲೇ PCM ಗ್ರ್ಯಾಜುಯೇಟ್ ಅವರು. ಸೊ ಈಗ ಅವ್ರು ಏನಂತಂದ್ರೆ ಕಂಪ್ಲೀಟ್ ಬೀ ಕೀಪಿಂಗ್ದೆಲ್ಲ ಮಾನಿಟರಿಂಗ್ ಎಲ್ಲ ಅವರೇ ಮಾಡ್ತಾರೆ. ಅಂದರೆ ಹುಡುಗರಿಗೆ ಬೇರೆ ಉಳಿದವ್ರಿಗೆಲ್ಲನೂ ಟೆಕ್ನಿಕಲ್ ಸೆಷನ್ ಹೇಳ್ಕೊಡೋದು. ಆಮೇಲೆ ಶಿ ರಿಜಿಸ್ಟರ್ಡ್ IGNOU ಕೋರ್ಸ್ ಆನ್ ಬೀ ಕೀಪಿಂಗ್. ಸೊ ಅವ್ರು ಏನು ಮಾಡ್ತಾರೆ ಅಂದ್ರೆ ಥಿಯರಿಟಿಕಲ್ ಪಾಯಿಂಟಿಗೆ ಅವರು ಡಿಸೀಸ್ ಬಗ್ಗೆ ಹೊಸ ವಿಷಯ ಏನಾದಿದ್ರೆ ಎವ್ರಿ ಡೇ ಮಾನಿಟರಿಂಗ್ ಬಗ್ಗೆ ಎಲ್ಲ ಅವರು ಇವ್ರಿಗೆ ಹೇಳ್ತಾರೆ. ಇವ್ರು ಇಂಟರ್ನ್ ಹೋಗಿ ಫೀಲ್ಡ್ನಾಗ ಜನರಿಗೆ ಏನು ಕಲ್ತಿರ್ತಾರೆ ಇವತ್ತು ಅದನ್ನ ಹೋಗಿ ಅವ್ರು ಹೇಳ್ತಾರೆ. ಸೊ ಹಿಂಗಾಗಿ ಜನ ಈಗ ಅವ್ರಿಗೆ ಥಿಯರಿನೂ ಗೊತ್ತು, ಪ್ರಾಕ್ಟಿಕಲ್ಲು ಗೊತ್ತಿಗೆ ಅವ್ರಿಗೆ. ಇವ್ರಿಗೆ 2 ಲ್ಯಾಂಗ್ವೇಜ್ ಬರುತ್ತೆ. ಇವರೆಲ್ಲ ಲೋಕಲಲ್ಲೇ ಇವ್ರು ಕೊಂಕಣಿ ಅವರೇ. ಕೊಂಕಣಿ, ಇಂಗ್ಲೀಷು, ಹಿಂದಿ ಎಲ್ಲ ಮಾತಾಡ್ತಾರೆ ಅವರು. ಈಸಿಯಾಗಿ ಈಗ ಎಜುಕೇಶನ್ ಪರ್ಪಸ್ಗೂ ಇವರೇ ಒಂಥರ ಸೆಂಟರ್ ಪಾಯಿಂಟ್. ಈಗ ಮಕ್ಕಳೆಲ್ಲ ಬಂದಾಗ ಎಜುಕೇಟ್ ಮಾಡೋದು, ಆಮೇಲೆ ಅವರಿಗೆ ಬೀ ಕೀಪಿಂಗ್ ಲೈಕ್ ಅಟ್ರಾಕ್ಷನ್ ಆ ಥರ ಎಲ್ಲ ಮಾಡೋರೆಲ್ಲ ಇದೇ ಟೀಮಿಗೆ. ಆಮೇಲೆ ಬೀ ಬ್ರೀಡಿಂಗ್ ಸೆಂಟರ್ ಇವಾಗ ಇದೇನಂದ್ರೆ ಹೆಲ್ದಿ ಕಾಲನೀಸ್ಗೆಲ್ಲ ಜನರಿಗೆ ಯಾವಾಗಾರ ಬೇಕಾರೆ ಡಿವೈಡಿಂಗ್ ಹಿಂಗೆ ಹೇಳ್ಕೊಡೋದು. ಆಮೇಲೆ ನಾವು ಪ್ರಾಕ್ಟಿಕಲ್ ಸೆಷನ್ಸ್ ಎಲ್ಲ ಇಟ್ಟಾಗ ಇನ್ನೊಬ್ಬರು ಬಾಕ್ಸ್ ಮೇಲೆ ಹಾಕಿ ಅಂತೇಳಿ ಎಲ್ಲ ಒಂಥರ ಇದು ಎಜುಕೇಷನ್ ಪಾಯಿಂಟ್ ಥರ ಇದೆ. ಎಪಿ ಟೂರಿಸಮ್ ಪ್ಲಾನು ಇದೆ ಸರ್. ನೆಕ್ಸ್ಟ್ ಫುಲ್ ಫ್ಲೆಡ್ಜ್ ಎಪಿ ಟೂರಿಸಮ್ ಮಾಡ್ಬೇಕಂತ ಹೇಳಿ. ಅಂದ್ರೆ ಈಗ ಬಂದವರು ದೇ ಕ್ಯಾನ್ ಎಕ್ಸ್ಪೀರಿಯನ್ಸ್ ಬೀ ಕೀಪಿಂಗ್. ಈಗ ಬೆಂಗಳೂರಿಂದ ಅರ್ಬನ್ ಟೌನ್ಸ್ ಇಂದೆಲ್ಲ ಬರ್ತಾರಲ್ಲ, ಬೀಜೇ ನೋಡಿಲ್ಲ ಜನ, ಫಸ್ಟ್ ಟೈಮ್ ಬಂದು ಇಲ್ಲಿ ಜೇನ್ ಟೇಸ್ಟ್ ಮಾಡಿದವರು ಇದಾರೆ ಸರ್. ಮಕ್ಕಳೆಲ್ಲ ಅವ್ರಿಗೆ ಸ್ಕೂಲಲ್ಲಿ ಕಟ್ಟಿರೋ ಲೈಫಲ್ಲಿ ಜೇನ್ ತಿನ್ನದೇ ಫಸ್ಟ್ ಟೈಮ್ ಅಂತ. ಅವರು ಜೇನ್ ಒಳ ನೋಡಿದ್ದು ಫಸ್ಟ್ ಟೈಮ್. ಕೆಲವು ಸ್ಕೂಲಲ್ಲಿ ಒಂದೊಂದು ಕಟ್ಟುತ್ತೆ, ಅದಷ್ಟೇ ಅವ್ರಿಗೆ ಗೊತ್ತಿರುತ್ತೆ. ಅದು ಅಗ್ರೆಸಿವ್ ಜಾಸ್ತಿ ಇರುತ್ತಲ್ವಾ, ಬೀಸ್ ಬಗ್ಗೆ ಭಯ ಇರುತ್ತೆ. ಬಟ್ ಈ ತುಡುವೇಜ್ ಏನೇನು ಎಪಿಸೆರಿನ್ ಅಂತೇವಿ ಅದನ್ನ ನಾವು ಈಸಿಲಿ ಹ್ಯಾಂಡಲ್ ಮಾಡ್ಬೋದು. ಆಮೇಲೆ ಬೀಸ್ ಕ್ಯಾನ್ ಸೆನ್ಸ್ ಎಮೋಷನ್ಸ್, ಫೇಸಸ್ ರಿಕಗ್ನೈಸ್ ಮಾಡ್ತಾವೆ. ಎವ್ರಿ ಡೇ ಇವರೇ ತಗೊಂಡ್ರೆ ಬಾಸ್ ಏನು ಕಚ್ಚಲ್ಲ, ಏನು ಮಾಡಲ್ಲ. ಬೇರೆ ಯಾರು ಔಟ್ಸೈಡ್ ಸೋರ್ಸ್ ಏನಾರ ಬಂದ್ರಂದ್ರೆ ದೇ ಗೆಟ್ ಲೈಕ್ ಅಗ್ರೆಸಿವ್. ಆಮೇಲೆ ಪರ್ಫ್ಯೂಮ್ಸ್ ಎಲ್ಲ ಹಾಕಿ ಲೈಕ್ ಫ್ರಾಗ್ರೆಂಟ್ ಆಯಿಲ್ ಎಲ್ಲ ಹಚ್ಕೊಂಡೆಲ್ಲ ಲೈಕ್ ಡೈಲಿ ಡಿಸ್ಟರ್ಬ್ ಆಗ್ತಾವ ಅಂತ ಏನು ಇದು ಮಾಡಲ್ಲ ನಾವು. ಸಿಗುತ್ತೆ. ಬಟ್ ಇವಾಗ ಸ್ಪ್ರಿಂಗ್ ಸೀಸನ್ ಏನು ಹೇಳ್ತೀವಿ, ಮಾರ್ಚ್ ಟು ಜೂನ್ ತನಕ ಅಲ್ಲಿ ಜಾಸ್ತಿ ಹನಿ ಸಿಗುತ್ತೆ. ಇವಾಗ ನಮ್ದು ಎವರ್ಗ್ರೀನ್ ಫಾರೆಸ್ಟ್ ಆಗಿರೋ ಕಾರಣ ಇಲ್ಲಿ ಹೂವಿಗೇನು ಕೊರತೆ ಇರಲ್ಲ. ಹಾಗಾಗಿ ಒಂದು ಹೆಲ್ದಿ ಬಾಕ್ಸಿಂದ ನಾವು 1 ವಾರಕ್ಕೆ 2 kg ಅಷ್ಟು ಜೇನನ್ನು ತೆಗಿಬೋದು. 1 ವಾರಕ್ಕೆ. ಆಮೇಲೆ ಜೇನು ತೆಗಿಲಿಕ್ಕೆ ಒಂದು ಟೆಕ್ನಿಕ್ ಏನಂತ ಹೇಳಿದ್ರೆ, ಇವಾಗ ನಾವು ಸೈಂಟಿಫಿಕ್ ವೇಯಲ್ಲಿ ಹಾರ್ವೆಸ್ಟ್ ಮಾಡಿದರೆ ಏನು ಸೂಪರ್ ಚೇಂಬರ್ ಇರುತ್ತೆ, ಅಲ್ಲಿ ಸೀಲ್ ಮಾಡಿದವಾಗ ಅದು ಮೇಲಿಂದ ಏನು ಮೇಣದ ಲೇಯರ್ ಇರುತ್ತೆ ಅದನ್ನು ಮಾತ್ರ ತೆಗಿತೀವಿ. ಮತ್ತು ಹಾರ್ವೆಸ್ಟಿಂಗ್ ಡ್ರಮ್ ಅಂತ ಒಂದು ಇಕ್ವಿಪ್ಮೆಂಟ್ ಬರುತ್ತೆ,
ಅದ್ರಲ್ಲಿ ಹಾಕಿ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಲ್ಲಿ ಅಪ್ಲೈ ಆಗುತ್ತೆ, ಜೇನ್ ಅಷ್ಟೇ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಅದ್ರದ್ದೇನು ಕೋಮ್ ಕಟ್ಟಿರುತ್ತೆ ಅದು ಹಾಗೆ ಉಳಿತದೆ. ನೆಕ್ಸ್ಟ್ ಅದಕ್ಕೆ ಮತ್ತೆ ಕೋಮ್ ಕಟ್ಟಬೇಕಂತ ಅವಶ್ಯಕತೆ ಇಲ್ಲ. ಏನು ಮಕರಂದ ತರುತ್ತೆ ಅದನ್ನ ಡೈರೆಕ್ಟ್ ಆಗಿ ಜೇನಾಗಿ ಕನ್ವರ್ಟ್ ಮಾಡಿ ಅದರಲ್ಲಿ ಫಿಲ್ ಮಾಡಿಸ್ತಾ ಬರುತ್ತೆ. ಯಾಕಂತ ಹೇಳಿದ್ರೆ 1 kg ಮೇಣ ಮಾಡ್ಬೇಕಂತ ಹೇಳಿದ್ರೆ 8 ರಿಂದ 9 kg ಜೇನನ್ನದು ಫಸ್ಟ್ ತಾನು ಕನ್ಸ್ಯೂಮ್ ಮಾಡುತ್ತೆ, ಆವಾಗ ಅದು ಮೇಣನ ಪ್ರೊಡ್ಯೂಸ್ ಮಾಡ್ಬೋದು. ಹಾಗಾಗಿ ಅಷ್ಟದ್ರದ್ದು ಇದು ಜೇನನ್ನು ಉಳಿಸ್ತೇವೆ ಸೈಂಟಿಫಿಕ್ ವೇನ ಯೂಸ್ ಮಾಡಿ. ಈ ಬಾಕ್ಸ್ ಇಂದ ಹೊರಗಡೆ ಹೋಗ್ಲಿಕ್ಕೆ ನೀವು ತೆಗಿತೀರಾ? ಇಲ್ಲ, ಇಲ್ಲಿ ಎಂಟ್ರೆನ್ಸ್ ಗೇಟ್ ಅಂತ ಇರುತ್ತೆ ಎಲ್ಲ ಬಾಕ್ಸ್ ಇರುವ, ಅಲ್ಲಿಂದಾನೇ ಹೋಗಿ ಬಂದು ಮಾಡುತ್ತೆ. ಅದು ಬೀಸ್ ಸೈಜಲ್ಲಿ ಅಷ್ಟೇ ಓಪನಿಂಗ್ ಇರುತ್ತೆ. ಅವರೆಲ್ಲ ಈಗ ನಮ್ಮಲ್ಲಿ ಮೆಲಿಫೆರನ್ನು ಮಾಡ್ತೀವಿ, ಯುರೋಪಿಯನ್ ಬಿ ಅಂತ ಹೇಳ್ತೀವಿ. ಅದನ್ನ ಕೂಡ ನಾವು ಈ ತರ ಬಾಕ್ಸ್ ಅಲ್ಲೆಲ್ಲ ಸಾಕಾಣಿಕೆ ಮಾಡ್ಬೋದು. ಡೋರ್ಸೆಟ್ ಅಂತ ಹೇಳಿದ್ರೆ ಹೆಜ್ಜೆನೆ ಅಂತ ಏನ್ ಹೇಳ್ತೀವಿ, ಅದನ್ನೆಲ್ಲ ಈ ತರ ಬಾಕ್ಸ್ ಅಲ್ಲಿ ಹಾಕಿ ಕೆಲಸ ಮಾಡ್ಲಿಕ್ಕೆ ಬರಲ್ಲ, ಅದಕ್ಕೆ ಬೆಳಕಲ್ಲಿ ಕೆಲಸ ಮಾಡ್ಲಿಕ್ಕೆ ಇಷ್ಟ. ಅದೇ ತುಡುವೆ ಜೇನಂತೆ ಏನಂತೀವಿ, ಈ ಜಾತಿಗೆ ಕತ್ಲೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಇಷ್ಟ ಪಡುತ್ತದೆ. ಇವಾಗ ನ್ಯಾಚುರಲ್ ಆಗಿ ನಾವು ನೋಡಿದ್ರು ಅದ್ರ ಕಾಲಿನಿ ಮರದ ಪೊಟ್ರೆಯಲ್ಲಿ ಅಥವಾ ಇದ್ರ ಕಲ್ಲಿನ ಸಂದಿಯಲ್ಲೆಲ್ಲ ಗೂಡು ಮಾಡ್ಕೊಂಡಿರುತ್ತೆ. ಮಳೆ ಗಿಡಗೆಲ್ಲ ಡಿಸ್ಟರ್ಬ್ ಆಗುತ್ತೆ ಈ ಕಾಲ್. ಬೇರೆ ಬೇರೆ ಸ್ಪೀಶೀಸ್ ಅದು ಸೈಜಲ್ಲಿ ದೊಡ್ಡದಾಗಿರುತ್ತೆ. ಆಮೇಲೆ ಅದೇನು ಜೇನೆಲ್ಲ ಕಲೆಕ್ಟ್ ಮಾಡುತ್ತೆ ಅದೆಲ್ಲ ಕ್ವಾಂಟಿಟಿಯಲ್ಲಿ ಜಾಸ್ತಿ ಇರುತ್ತೆ. ಅದರ ಲೈಫ್ ಸೈಕಲ್ ಎಲ್ಲ ಸೇಮ್ ಇರುತ್ತೆ. ಅದು ಮೇಣ ಮಾಡೋದಾಗಿರ್ಬೋದು, ಆಮೇಲೆ ಕಾಲೋನಿ ಸಿಸ್ಟಮ್, ರಾಣಿ, ಆಮೇಲೆ ವರ್ಕರ್ ಬಿ, ಡ್ರೋನ್ ಏನಂತೀವಿ ಎಲ್ಲ ಸೇಮ್ ಇರುತ್ತೆ. ಬಟ್ ಸ್ಪೀಶೀಸ್ ಅಷ್ಟೇ ಬೇರೆದಾಗಿರುತ್ತೆ. ಇದೆಲ್ಲ ವರ್ಕರ್ಸ್, ಇದೇ ಎಲ್ಲ ಕಾಲೋನಿ ವರ್ಕ್ ಮಾಡೋದು. ಆಮೇಲೆ ಕ್ವೀನ್ ಬಿ ಅಂತ ಇರುತ್ತೆ, ಅದು ಒಂದು ಕಾಲೋನಿಗೆ ಒಂದು ಕ್ವೀನ್ ಮಾತ್ರ ಇರುತ್ತೆ. ಪ್ರೊಟೆಕ್ಟ್ ಮಾಡುತ್ತೆ ಇದೆಲ್ಲ. ಅದೇ ಕಮಾಂಡ್ ಮಾಡೋದು. ಇವಾಗ ಯಾವ ಬೀಸ್ ಏನು ಕೆಲಸ ಮಾಡ್ಬೇಕಂತ ಹೇಳೋದು ಕ್ವೀನ್ ಬಿನೇ. ಕ್ವೀನ್ ಬಿ ಏನು ಕಮಾಂಡ್ ಮಾಡುತ್ತೆ ಅದ್ರ ಮೇಲೇನೆ ಈ ಒಂದು ಕಾಲೋನಿ ಸಿಸ್ಟಮ್ ರನ್ ಆಗುತ್ತೆ. ಆಮೇಲೆ ವರ್ಕರ್ ಬಿ ಏನಿದೆ ಅದರಲ್ಲೂ ಕೂಡ ಬೇರೆ ಬೇರೆ ಸ್ಟೇಜಸ್ ಅಲ್ಲಿ ಬೇರೆ ಬೇರೆ ಕೆಲಸ ಮಾಡ್ತಾ ಇರುತ್ತೆ. ಇವಾಗ ಸ್ಟಾರ್ಟಿಂಗ್ ಅಲ್ಲದ್ದು ಹೌಸ್ ಕೀಪಿಂಗ್ ಅಂತ ಹೇಳ್ತೀವಿ, ಅಂದ್ರೆ ಗೂಡಲ್ಲಿ ಏನಾದ್ರು ಕಸ ಕಡ್ಡಿ ಇದ್ರೆ ಅದನ್ನ ಕ್ಲೀನ್ ಮಾಡುವಂತ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಏನು ರಾಣಿ ಮೊಟ್ಟೆ ಹಾಕಿರುತ್ತಲ್ವಾ, ಮೊಟ್ಟೆ ಇರುತ್ತೆ, ಲಾರ್ವಾ ಇರುತ್ತೆ, ಅದ್ರದ್ದೇನು ಹುಳ ಗಿಳ ಇರುತ್ತೆ, ಅದನ್ನ ಫೀಡ್ ಮಾಡುವಂತ ಕೆಲಸನ ಮಾಡುತ್ತೆ, ನರ್ಸಿಂಗ್ ಬಿ ಅಂತ ಹೇಳ್ತೀವಿ. ಅದಾದ್ಮೇಲೆ ಗೂಡನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡುತ್ತದೆ. ಅಂದ್ರೆ ಇವಾಗ ಯಾರಾದ್ರೂ ಎನಿಮಿ ಅಟ್ಯಾಕ್ ಮಾಡ್ತಾ ಇದೆ, ಇವಾಗ ಮನುಷ್ಯನೂ ಆಗಿರ್ಬೋದು ಅಥವಾ ಹಾರ್ನೆಟ್, ಬೇರೆ ಬೇರೆ ಎನಿಮಿ ಏನಾದ್ರು ಅಟ್ಯಾಕ್ ಆಗ್ತಾ ಇದ್ರೆ ಅದರಿಂದ ಡಿಫೆಂಡ್ ಮಾಡ್ಲಿಕ್ಕೆ ಅಂತಾನೆ ಕೆಲವೊಂದಷ್ಟು ಬೀಸ್ ಇರುತ್ತೆ. ಅದಾದ್ಮೇಲೆ ಫೋರೆನ್ಸಿಕ್ ಬಿ, ಇನ್ನು ನೆಕ್ಟರ್ ಪೋಲನ್ ಎಲ್ಲ ಕಲೆಕ್ಟ್ ಮಾಡುತ್ತೆ. ಅದೇ ಕೆಲಸನ ಒಂದು ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಬೀಸ್ ಮಾಡ್ತಾ ಇರುತ್ತೆ ವರ್ಕರ್ ಬಿ ಅಲ್ಲಿ. ನಾವು ಸ್ವಲ್ಪ ಡಿವೈಡ್ ಮಾಡಿ ಒಂಚೂರು ಬೆಳವಣಿಗೆ ಆಗೋವರೆಗೂ ನಾವೇ ಇಟ್ಕೊಂಡಿರ್ತೀವಿ ಅವನ್ನ. ಪಾಪ ಈಗ ಅವ್ರಿಗೇನೋ ಸಮಸ್ಯೆ ಆಗ್ಬೋದು, ನೋಡೋಕ್ಕಾಗಲಿ, ಹಂಗೆ ಏನಾದ್ರು ಕಾಲನಿ ಹಾರೋಗ್ಬಿಡ್ತಾವೆ ಹಿಂಗಾಗಿ. ಆಮೇಲೆ ಬಟರ್ಫ್ಲೈಸ್ಗೂ ಬ್ರೀಡಿಂಗ್ ಪ್ಲಾಂಟ್ ಇದು. ಮಾನ್ಸೂನ್ ಮುಗಿದ ತಕ್ಷಣ ಇಲ್ಲ 1000 ಬಟರ್ಫ್ಲೈಸ್ ಕಂಪ್ಲೀಟ್ ನಮ್ಗೆ ಇದೇ ಸಲ ಗೊತ್ತಾಗಿದೆ ಸರ್. ಆಕ್ಚುಲಿ ಇದು ಬ್ರೀಡಿಂಗ್ ಪ್ಲಾಂಟ್ ಅಂತ ನಮಗೂ ಗೊತ್ತಿರಲಿಲ್ಲ ಬಟರ್ಫ್ಲೈಸ್ ಎಲ್ಲ ಅಂತೇಳಿ. ಈ ಸಲ ಇದು ಹನಿ ಪಾರ್ಕ್ ಅನ್ನೋಕ್ಕಿಂತ ಬಟರ್ಫ್ಲೈ ಪಾರ್ಕ್ ಆಗೋಗಿತ್ತು ಲಾಸ್ಟ್ 1 ತಿಂಗಳು. ನೋಡೋಕೆ ಈ ಥರ ಇದು, ಬಟ್ ಇಟ್ ಇಸ್ ಅ ನೆಕ್ಟರ್ ಯೀಲ್ಡಿಂಗ್ ಪ್ಲಾಂಟ್. ಹಂಗೆಲ್ಲ ಸಿಮೆಂಟ್ ಕಂಪೌಂಡ್ ಅದಕ್ಕಿಂತ ಚೆನ್ನಾಗಿ ಕಾಣ್ತದೆ ಅಂತೇಳಿ ನಾವು ಆಕ್ಚುಲಿ ಗೊತ್ತಿಲ್ಲಾರ್ದೆ ಹಚ್ಚಿದ್ದು. ಹಚ್ಚಿದ್ಮೇಲೆ ಗೊತ್ತಾಯ್ತು ಎಕ್ಸಾಕ್ಟ್ಲಿ ಬೀಜಿಗೆ ರೋಹಿಣಿ ನಾವೇನೆಲ್ಲ ಅಡವಿ ಶಂಕರ ನಮ್ಮ ಫೀಲ್ಡ್ ಅಸಿಸ್ಟೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿರ್ತಾರಲ್ಲ, ಸೈಂಟಿಫಿಕ್ ಹಾರ್ವೆಸ್ಟಿಂಗಿಂದ ಮಾಡ್ಕೊಬೋದ ಹನಿನ ಈ ಟ್ಯಾಂಕಲ್ಲಿದು ಹನಿ ಡಂಪಿಂಗ್ ಟ್ಯಾಂಕ್ ಇದು. ಇಲ್ಲೆಲ್ಲ ಫಿಲ್ಟರ್ ಆಗ್ತದೆ ಸರ್, ಫೋರ್ಸ್ ಫಿಲ್ಟ್ರಿಂಗ್ ಎಲ್ಲ ಆಗ್ತದೆ. ಏನಾರು ಅದ್ರಲ್ಲಿ ಜೇನುಳ ಅಥವಾ ಏನೋ ಹಂಗೆ ಏನಾರು ಬೈ ಮಿಸ್ಸಾಗಿ ಏನಾರು ಬಂದಿದ್ರು ಇಲ್ಲಿ ಫಿಲ್ಟ್ರೇಷನ್ ಆಗ್ತದೆ. 200 kg ಕೆಪಾಸಿಟಿ ಇದು. ಒಂದ್ಸಲ ನಾವು 200 kg ಹನಿನ ಡಂಪ್ ಮಾಡ್ಕೋಬೋದು ಇಲ್ಲಿ. ಆಮೇಲೆಲ್ಲ ಇದೆಲ್ಲ ಆಟೋಮೆಟಿಕ್ ಆಪ್ರೇಟಿಂಗ್ ಸಿಸ್ಟಮ್ ಇದೆ. ಜಾಸ್ತಿ ಏನು ಎಫರ್ಟ್ಸ್ ಹತ್ತಲ್ಲ, ಭಾಳ ಮೈಂಡ್ ಎನರ್ಜಿ ಖರ್ಚು ಮಾಡ್ಬೇಕಂತೇನಿಲ್ಲ. ನೀವು ಎಲ್ಲ ಜಸ್ಟ್ ಮಷಿನ್ ಆನ್ ಮಾಡೋದು, ಯಾವಾಗ ಅದು ಟೆಂಪ್ರೇಚರು ಅಥವಾ ಏನೋ ಮಾಯ್ಶ್ಚರ್ ರೀಚ್ ಆಗ್ತದೆ ಆವಾಗ ನೀವು ಆಫ್ ಮಾಡಿಕೊಂಡು ವಾಲ್ ಆಫ್ ಮಾಡಿದ್ರೆ ಮುಗೀತಿದ್ದು ಕಂಪ್ಲೀಟ್. ಅಂದರೆ ಒಂದು ಕಾಮನ್ ಲೇಮ್ಯಾನು ಆಪ್ರೇಟ್ ಮಾಡ್ಬೋದು ಅದನ್ನು ಒಂದ್ಸಲ ಸಿಸ್ಟಮ್ ತಿಳಿತು ಅಂದರೆ. ಈಗ ಇದನ್ನೆಲ್ಲ ನಮ್ಮ ಹೆಣ್ಮಕ್ಳು ಆಪ್ರೇಟ್ ಮಾಡ್ತಾರೆ, ನಾವು ಅವ್ರಿಗೂ ಹೇಳ್ಕೊಟ್ಟೇವೆ ಇದನ್ನು. ಪ್ರೊಸೆಸಿಂಗ್ ಯಾವ ಥರ ಮಾಡಬೇಕು, ನಮ್ಮ ಸ್ವಯಂದ ಏನು ಟೀಮ್ ಇದೆ ಎಲ್ಲ ಪ್ರತಿಯೊಬ್ಬರಿಗೂ ಗೊತ್ತು ಇದು ಯಾವ ಥರ ಸಿಸ್ಟಮ್ ಇದು ಆಪ್ರೇಟ್ ಆಗ್ತದೆ ಅಂಥೇಳಿ. ಆಮೇಲೆ ಇಲ್ಲೆಲ್ಲ ಟೆಂಪ್ರೇಚರು ಮಾಯ್ಚರೆಲ್ಲ ಸೆಟ್ ಮಾಡಿದ್ದೀವಿ. ಇಲ್ಲಿನೇನು ನಾವು ಡಂಪ್ ಮಾಡ್ತೀವಲ್ಲ ಪಂಪ್ ಥ್ರೂ ಮತ್ತು ವಾಲ್ ಆಪ್ರೇಟಿಂಗ್ ಮೂಲಕ ಈ ಟ್ಯಾಂಕಿಗೆ ಬೀಳ್ತದೆ. ಇದೆಲ್ಲ ಡಬಲ್ ಬಾಯ್ಲ್ಡ್ ಟ್ಯಾಂಕ್ ಇವು. ಇದು ಹೊರಗಡೆ ಲೇಯರು RO ವಾಟರಿಂದ ಫಿಲ್ ಆಗಿದೆ. ಸೊ ನಾವು ಈ ಹನಿ ಇಲ್ಲಿ ಡಂಪ್ ಮಾಡೋಷ್ಟೊತ್ತಿಗೆ ಹೊರಗಡೆ ವಾಟರನ್ನ ಟೆಂಪ್ರೇಚರ್ ರೈಸ್ ಮಾಡಿ ಹೀಟ್ ಮಾಡಿ ಇಟ್ಟಿರ್ತೀವಿ. ಇಲ್ಲಿ ಏನಂತಂದರೆ ಸ್ಟಿರಿಂಗು ಪ್ಲಸ್
ಹೀಟಿಂಗ್ ಎರಡು ಒಂದೇ ಸಲ ಆಗ್ತದೆ. ಇದು ಇಲ್ಲ ಐತಲ್ಲ, ಇದು ಮೋಟರ್ ಇದೆ, ಸಮ್ RPM ಸೆಟ್ ಮಾಡಿದ್ದೀವಿ. ಇಲ್ಲಿ ರೀಡಿಂಗ್ ತೋರಿಸ್ತಿರ್ತದೆ ಯಾವ ರೊಟೇಷನ್ ಎಷ್ಟು ಸ್ಪೀಡಲ್ಲಿ ತಿರ್ತದೆ ಅಂಥೇಳಿ. ಸೊ ಅಷ್ಟು ಸ್ಟಿರ್ ಆಗ್ತದೆ. ಸ್ಟಿರ್ ಆಗಿ ಮತ್ತು ಹೀಟಿಂಗು ಪ್ಲಸ್ ಸ್ಟಿರಿಂಗ್ ಎರಡು ಒಂದೇ ಸಲ ಆಗ್ತದೆ. ಯಾಕಂದರೆ ಹೀಟಿಂಗ್ ಅಂದರೆ ಹೊರಗಡೆ ವಾಟರ್ ಇದೆ, ಡಬಲ್ ಬಾಯ್ಲಿಂಗ್ ಇದು. ಹೊರಗಡೆ ವಾಟರ್ ಟೆಂಪ್ರೇಚರ್ ನಾವು 60 ಡಿಗ್ರಿ 70 ಡಿಗ್ರಿ ಆ ಥರ ಇಟ್ಟಿರ್ತೀವಲ್ಲ, ಆ ಹೀಟನ್ನು ತೊಗೊಂಡು ಒಳಗಡೆ ಹನಿ ಹೀಟಾಗಿ ಹೋಮೋಜನೈಸ್ ಆಗೋದು ಇದು. ಸೊ ಒನ್ಸ್ ಇಲ್ಲಿ ಏನಾದ್ರು ಹೋಮೋಜನೈಸ್ ಆಗಿ, ಯಾಕೆ ಹೋಮೋಜನೈಸ್ ಯಾಕೆ ಮಾಡಬೇಕಂದ್ರೆ ಹನಿ ಬೇರೆ ಬೇರೆ ಏರಿಯಾಯಿಂದ ಕಲೆಕ್ಟ್ ಆಗಿರ್ತದೆ. ಒಂದು ಬಾಕ್ಸಿಂದ ಇನ್ನೊಂದು ಬಾಕ್ಸಿಗೆ ವಿಸ್ಕಾಸಿಟಿ ವೇರಿಯೇಷನ್ನು, ಮಾಯ್ಚರ್ ವೇರಿಯೇಷನ್ನು ಎಲ್ಲನೂ ವೇರಿಯೇಷನ್ ಇರೋದ ಕಾರಣ ನಾವು ಪ್ಯಾಕಿಂಗ್ ಮಾಡಬೇಕಾದ್ರೆ ನಮ್ಗೆ ಹನಿ ಹೋಮೋಜನೈಸಾಗಿ ಕಾಣಬೇಕು, ಎಲ್ಲ ಒಂದೇ ಥರ ಹನಿ ಕಾಣಬೇಕಂತೇಳಿ ಇಲ್ಲಿ ಹೋಮೋಜನೈಸ್ ಮಾಡೋದು ನಾವು. ಇಲ್ಲಿ ಏನಾರು ಇಲ್ಲಿ ಹೋಮೋಜನೈಸ್ ಆದಮೇಲೆ ಹನಿ ಬಿಸಿಯಾಗಿರ್ತದೆ. ಇಲ್ಲಿ ಫಿಲ್ಟ್ರೇಷನ್ ಬ್ಯಾಗ್ಸ್ ಇದಾವೆ, ಇಲ್ಲಿ ಮೈಕ್ರೋ ಫಿಲ್ಟರ್ ಬ್ಯಾಗ್ಸ್ ಒಳಗಡೆ ಕಂಪ್ಲೀಟ್ ಬ್ಯಾಗ್ಸ್ ಇದೆ. ಆ ಬ್ಯಾಗ್ ಮೂಲಕ ಇನ್ನೂ ಪೋಲನ್ ಏನಾರು ಇದ್ದರೆ, ನಾವು ಯೂಶ್ವಲಿ ಪೋಲನ್ ಇದ್ದರೆ ಹನಿ ಹಾರ್ವೆಸ್ಟೇ ಮಾಡಲ್ಲ, ಏನೋ ಇನ್ನೂ ಮಿಸ್ ಆಗಿ ಉಳಿದು ಅಥವಾ ಎಲ್ಲೊಂದೇನೋ ಆ್ಯಡ್ ಆಗಿದ್ವು ಅಂತಂದರೆ ಆ ಪೋಲನ್ಸ್ ಎಲ್ಲ ಇಲ್ಲಿ ಫಿಲ್ಟ್ರೇಷನ್ ಆಗ್ತದೆ. ಪೋಲನ್ ಫಿಲ್ಟ್ರೇಷನ್ನು ಪ್ಲಸ್ ಇನ್ನೂ ಏನಾದ್ರು ಇಂಪ್ಯೂರಿಟೀಸ್ ಇದ್ರೆ ಕಂಪ್ಲೀಟ್ ಫಿಲ್ಟ್ರೇಷನ್ 100% ಇದು ಕ್ಲಿಯರ್ ಆಗಿಬಿಡ್ತದೆ ಅದು. ಸೊ ಒನ್ಸ್ ಈ ಟ್ಯಾಂಕಿಂದ ಹೊರಗಡೆ ಹೋದ್ಮೇಲೆ ನಮಗೆ ಸಿಗೋದು ಪ್ಯೂರ್ ಹನಿ ಮಾತ್ರ. ಸ್ವಲ್ಪ ಮಾಯ್ಚರ್ ಕಂಟೆಂಟ್ ಏನಾದ್ರು ಇದ್ದರೆ ಅದನ್ನು ನಾವು ಇವ್ಯಾಪರೇಟ್ರಲ್ಲಿ ಹಾಕ್ತೀವಿ. ಇದು ಅಷ್ಟೇ, ಇದು ಡಬಲ್ ಬಾಯ್ಲ್ಡ್ ಇದೆ. ಇದು ಹೊರಗಡೆ ಲೇಯರ್ RO ವಾಟರಿಂದ ಫಿಲ್ ಇರ್ತದೆ. ಇದನ್ನು ಹೀಟ್ ಮಾಡಿ ಇಟ್ಟಿರ್ತೀವಿ ನಾವು ಯಾವಾಗ ಪ್ರೊಸೆಸಿಂಗ್ ಮಾಡ್ತೀವಿ ಅವಾಗ. ಇದ್ರ ಒಳಗಡೆ ಹನಿ ಹಾಕಿದಾಗ ಆಮೇಲೆ ಈಗ ನಾವು ಅಗ್ಮಾರ್ಕ್ ಸರ್ಟಿಫಿಕೇಷನ್ನು FSSAI ಸರ್ಟಿಫಿಕೇಷನ್ ಎಲ್ಲ ತೊಗೊಂಡಿದ್ದೀವಿ. ನಾವು FSSAI ಮತ್ತು ಅಗ್ಮಾರ್ಕ್ ಸರ್ಟಿಫಿಕೇಷನ್ ಇಟ್ಕೊಂಡು ನೀವು ಪ್ಯಾಕಿಂಗ್ ಮಾಡಿದ್ರೆ ಮಾಯ್ಚರ್ 20% ಮಾತ್ರ ಇರಬೇಕು, ಕಡಿಮೆ ಇದ್ರೂ ಓಕೆ, ಅಬೌಟ್ 20% ಹೋಗೋಂಗಿಲ್ಲ ಅಂಥೇಳಿ. ಸೊ ನಾವು ಕಲೆಕ್ಷನ್ ಮಾಡಿದ ಹನಿಯಲ್ಲಿ ಮಾಯ್ಚರ್ ಜಾಸ್ತಿ ಇದ್ದರೆ ಇದು ಮಾಯ್ಚರ್ ರಿಮೂವಲ್ ಟ್ಯಾಂಕು. ಹನಿ ಒಳಗಿಂದ ವಾಟರ್ ಬೀಳೋದಿಲ್ಲ. ಆಮೇಲೆ ಇದು ವ್ಯಾಕ್ಯೂಮ್ ಅಂತೇಳಿ ನಾವೇ ವಾಟರ್ ಹಾಕಿರ್ತೀವಿ. ಏನಾದರೂ ಎಕ್ಸೆಸ್ ಹೀಟ್ ಆದರೆ ಅದು ಸ್ಟೆಬಿಲೈಸ್ ಆಗಲಿ, ವಾಟರ್ ಸರ್ಕ್ಯುಲೇಟರ್ ಕೂಲಿಂಗ್ ವಾಟರ್ ಅಲ್ಲ, ಇಲ್ಲಿ ಹಾಟ್ ವಾಟರ್ ಒಂದಿರ್ತದೆ, ಆಮೇಲೆ ಕೂಲಿಂಗ್ ಇರ್ತದೆ. ಕೂಲಿಂಗ್ ಆ್ಯಂಡ್ ಹೀಟಿಂಗ್ ಎರಡೂ ಅಟ್ ಎ ಟೈಮ್ ಆಗಿ ಇದು ಆಗೋದು. ಈ ಕಡೆ ಬಂದ್ಮೇಲೆ ಒಂದು ಸಲ ಟೆಸ್ಟ್ ಮಾಡ್ತೀವಿ ಅದನ್ನು. ಅಲ್ಲಿ ಹಾಕಿದಾಗ ಎಷ್ಟೇ ವಾಟರ್ ಕಂಟೆಂಟ್ ಇತ್ತು, ಇಲ್ಲಿ ಎಷ್ಟು ವಾಟರ್ ಕಂಟೆಂಟ್ ಇದೆ. ಇಲ್ಲಿ ಪ್ಯೂರ್ 20% ರೀಚ್ ಆಗಿತ್ತಪ್ಪ ಅಂತಂದ್ರೆ ಕಂಪ್ಲೀಟ್ ಇದು ಪ್ರೊಸೀಜರ್ ಎಲ್ಲ ಮುಗಿದಂಗೆ ಪಂಪ್ ವಾಲ್ ಆನ್ ಮಾಡಿದ್ರೆ ಸಾಕು. ಇಲ್ಲಿಂದ ರೀಚ್ ಆಗಿ ಆ ಕಡೆ ಪಕ್ಕಕ್ಕೆ 2 ಸ್ಟೋರೇಜ್ ಟ್ಯಾಂಕ್ ಇದೆ, 300 kg, ಅದು 300 kg ಇದೆ. ಸೊ ನಾವು ಅಲ್ಲಿಂದ ಮಾಯ್ಚರ್ ರಿಮೂವಲ್ಲು ಮತ್ತು ಫಿಲ್ಟ್ರೇಷನ್ ಆಗಿದ್ದ ಹನಿನ ಇಲ್ಲಿ ಸ್ಟೋರೇಜ್ ಟ್ಯಾಂಕಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತೀವಿ. ಏನು ಹೀಟ್ ಆಗಿರ್ತದಲ್ಲ ಹನಿ, ಸೊ ಇಲ್ಲಿ ನಾವು ಬಿಟ್ಟ ಮೇಲೆ ಅದು ಫೋಮು ಆಮೇಲೆ ಬಿಸಿ ಆಗಿದ್ದೆಲ್ಲ ಇಲ್ಲಿ ಕೂಲ್ ಆಗ್ಬೇಕಾದ್ರೆ ನಮ್ಗೆ ಒಂದು 2 days ಬೇಕು ಸರ್. ನಾವಿಲ್ಲಿ ಬಾಟ್ಲಿಂಗು ಮ್ಯಾನ್ಯುವಲ್ಲೇ ಇದೆ, ಇನ್ನು ಆಟೋಮೆಟಿಕ್ ಏನಿಲ್ಲ. ಮ್ಯಾನ್ಯುವಲ್ ಬಾಟ್ಲಿಂಗು, ಲೇಬಲಿಂಗು, ಸೀಲಿಂಗ್ ಎಲ್ಲನೂ ಅಶ್ಯೂರ್ ಹೈಜೀನ್ ಆಗಿ ಮಾಡೋವಂಥದ್ದು ಒಂದು ಚೇಂಬರ್ ಇದೆ. ಇಲ್ಲಿ ಹನಿ ಪ್ರೊಸೆಸಿಂಗಲ್ಲ ಏನೋ ಮೇಂಟೆನೆನ್ಸ್ ಎಲ್ಲ ಇದು. ಪ್ರೊಸೆಸ್ ಆದಮೇಲೆ ಏನು ಎವ್ರಿಡೇ ಮೇಂಟೆನೆನ್ಸ್ ಇದೆಲ್ಲ ಅದು ಭಾಳ ಇಂಪಾರ್ಟೆಂಟ್ ಇಲ್ಲಿ. ಯಾಕಂದ್ರೆ ಒಂದು ವಾಲು ಜಾಮ್ ಆಗೋಂಗಿಲ್ಲ, ಒಂದು ರಸ್ಟ್ ಬರೋಂಗಿಲ್ಲ, ಒಂದಲ್ಲಿ ನೀವೇನು ಡಸ್ಟ್ ಎಲ್ಲ ಸೆಟ್ಲ್ ಆಗೋ ಥರ ನೋಡ್ಕೊಳ್ಳೋಂಗಿಲ್ಲ. ನನ್ನ ಹೆಸರು ಗಾಯತ್ರಿ ಆರ್ ಬಡ್ಗೇರ್. ನಾನು ಉಪವಲಯ ಅರಣ್ಯಾಧಿಕಾರಿಯಾಗಿ ಕುಂಬಾಡ ವಾಣಿಜ್ಯ ವಲಯದಲ್ಲಿ ಕೆಲಸ ಮಾಡ್ತಿದ್ದೀನಿ. ನಂದು ಫಸ್ಟು ಪೋಸ್ಟಿಂಗ್ ಆಗಿದ್ದು ಇಲ್ಲೇ ಅಸುಳಿಕರಂಜ ಸೆಕ್ಷನ್ ಅಂತೇಳಿ. ಸೊ ನಾನು 2 ವರ್ಷ ಸೆಕ್ಷನ್ ಡ್ಯೂಟಿ ಮಾಡಿದ್ಮೇಲೆ ಆಫೀಸ್ ಡ್ಯೂಟಿಗೆ ಡೆಪ್ಯುಟೇಷನ್ ಆಯಿತು WRTC ವೈಲ್ಡ್ ಲೈಫ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ಗೆ. ಸೊ ಅದಾದಮೇಲೆ ಸ್ವಯಂ ಎಸ್ಟಾಬ್ಲಿಷ್ ಆದಮೇಲೆ ಸೊ ಕಂಪ್ಲೀಟ್ಲಿ ಎಕೋ ಡೆವಲಪ್ಮೆಂಟ್ ಆ್ಯಂಡ್ ನೇಚರ್ ಎಜುಕೇಷನ್ ಇನಿಷಿಯೇಟಿವ್ಸ್ ಏನೇನಿದೆ ನಮ್ಮ ಕಮ್ಯುನಿಟಿ ಬೇಸ್ಡ್ ಕಾನ್ಸರ್ವೇಷನಲ್ಲಿ, ಸೊ ಅದನ್ನೆಲ್ಲ ನಾನು ಮಾನಿಟರ್ ಮಾಡ್ತಿದ್ದೀನಿ. ಸೊ ಈಗ ಸ್ವಯಂ ಅಡಿಯಲ್ಲಿ ಬೇರೆ ಬೇರೆ ಎಕೋ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸಿಗೆ ಈಗ ನಾನು ಕೋಆರ್ಡಿನೇಟರ್ ಥರ. ಸೊ ಇಲ್ಲಿ ಅಡವಿ ಜಿಂಕರ ಆಗಿರ್ಬೋದು, ಆಮೇಲೆ ಮರಳಿ ಮನೆಗೆ, ಕಾಯರ್ ಪ್ರಾಡಕ್ಟ್ಸು, ಅದೇ ರೀತಿ ಮಕ್ಕಳಿಗೆ ಬೇರೆ ಬೇರೆ ಯೋಜನೆಗಳನ್ನ ಮಾಡೋದ್ರ ಮೂಲಕ ಸೊ ನಾವು ಮತ್ತು ನಮ್ಮ ಟೀಮು ಕಂಪ್ಲೀಟ್ಲಿ ಸ್ಟ್ರೆಂಥನ್ ಆಗಿದ್ದೀವಿ. ಸೊ ಇದು ಕಮ್ಯುನಿಟಿ ಬೇಸ್ಡ್ ಕಾನ್ಸರ್ವೇಷನ್ ಪ್ರೋಗ್ರಾಮ್ಸ್ ಆಗಿರೋ ಕಾರಣ ಕಮ್ಯುನಿಟಿಯವರೇ ಮುನ್ನಡೆಸ್ಕೊಂಡು ಹೋಗುವಂಥ ಕಾರ್ಯಕ್ರಮಗಳಿವೆಲ್ಲ. ಎಕೋ ಡೆವಲಪ್ಮೆಂಟ್ ಮತ್ತು ಪೀಪಲ್ ಪಾರ್ಟಿಸಿಪೇಷನಿಗೆ ನ್ಯಾಷನಲ್ ಟೈಗರ್ ಕಾನ್ಸರ್ವೇಷನ್ ಅಥಾರಿಟಿಯಿಂದ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ರೆಕಗ್ನಿಷನ್ ಕೂಡ ಸಿಕ್ತು, ಗ್ಲೋಬಲ್ ಟೈಗರ್ ಡೇ 2024 ನ್ಯೂ ಡೆಲ್ಲಿಯಲ್ಲಿ. ಸೊ ಇದೊಂದು ನಮಗೂ ನಮ್ಮ ಇಲಾಖೆಗೂ ಅದೇ ರೀತಿ ನಮ್ಮ ಒಂದು ಸ್ವಯಂ ತಂಡ ಮತ್ತು ಎಲ್ಲ ಪಾರ್ಟಿಸಿಪೆಂಟ್ಸು ನಮ್ಮ ಫಲಾನುಭವಿಗಳಿಗೆ ಎಲ್ಲರಿಗೂ ಸೇರಬೇಕಾಗಿದ್ದು ನಮಗೆಲ್ಲರಿಗೂ ಹೆಮ್ಮೆ ವಿಷಯ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇಷ್ಟೆಲ್ಲ ನಮಗೆ ಒಂದು ಇನಿಷಿಯೇಟಿವ್ಸನ್ನು ಜನರಿಗೆ ತಲುಪುವಂಥ ಮಾಡಿದ್ದ ನಮ್ಮ ವಿವಿಧ ಅಧಿಕಾರಿಗಳಾಗಿರ್ಬೋದು, ನಮ್ಮ ಮೇಲಾಧಿಕಾರಿಗಳಿಗೂ ಕೂಡ ನಮ್ಮ ಸ್ವಯಂ ತಂಡದಿಂದ ಮತ್ತು ನಮ್ಮ ಫಲಾನುಭವಿಗಳ ತಂಡದಿಂದ ಒಂದು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ.